ಸೊಸೆ ಗೆಳತಿಯು ಸೊಸೆ ಒಡತಿಯು ಸೊಸೆ ಮನೆಯ ಬೆಳಗುವ ದೀಪ ಹೊಸ ಚಿಗುರನು ಹಸಿರಾಗಿಸೋ ಸೊಸೆ ತಾಯ ಎರಡನೇ ರೂಪ ಸೇರನೊದ್ದು ಮನೆಯ ಸೇರುವ ಸೋರದಂತೆ ಸೂರು ಕಾಯುವ ಬಂಧಗಳಿಗೆ ಬಣ್ಣ ತೀಡುವ ಕನಸುಗಳಿಗೆ ಕಣ್ಣ ನೀಡುವ ಸೊಸೆ 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 ನಿಮ್ ಮೇಲಿಂದ ಎಲ್ಲ ನೋಡ್ತಿರ್ತೀನಿ. ನಿಮ್ ಹತ್ರ ನಾನೇನು ಹೇಳೋ ಅಗತ್ಯ ಇಲ್ಲ. ಆದ್ರೆ ಕೇಳೋದಿದೆ ಅತ್ತೆ, ನನಗೂ ನನ್ನ ಮಗುಗೂ ಆಶೀರ್ವಾದ ಮಾಡಿ ಕರುಳ್ ಸಂಬಂಧ ಕೊನೆ ತನಕ ಬಿಟ್ಟು ಹೋಗ್ದಿರೋ ಹಾಗೆ ನೋಡ್ತೀನಿ. ಸರ್ತಿ ನನ್ನನ್ನು ಮಾತಾಡ್ಸು ಕೀರ್ತಿ. ರಾಘವ ಅನ್ನು ನನ್ನ ತಪ್ಪನ್ನ ಕ್ಷಮಿಸು. ಯಾಕೆ ಹಿಂದೆ ಬರ್ತಿದ್ದೀರಿ ರಾಘವ್? ಇವತ್ತು ನನ್ನ ಬದುಕಲ್ಲಿ ಉಳಿದಿರೋದು ಕೇವಲ ನಾನು ಮತ್ತೆ ನನ್ನ ಮಗು. ಅದರಲ್ಲಿ ನೀವಿಲ್ಲ. ನನ್ನ ಪ್ರೀತಿನ ಒಂದು ಸರ್ತಿ ನಾಪಿಸ್ಕೋ. ನನಗೆ ನೀನ್ ಬೇಕು. ನನಗೆ ನಿಮ್ ಪ್ರೀತಿ ಬೇಕಾಗಿತ್ತು, ಆದ್ರೆ ನೀವು ಅದಕ್ಕೆ ಅನುಮಾನ ಬೆರೆಸಬಾರ್ದಾಗಿತ್ತು. ನನ್ನ ಪಾಲಿಗೆ ಕ್ಷಮೆ ಅನ್ನೋದೇ ಇಲ್ವಾ? ನೀನು ನಾನಂತೂ ದಪ್ಪ ಆಗಿದ್ದೀನಿ, ನೀನ್ ಗಂಡೋ ಹೆಣ್ಣೋ ಒಂದು ಗೊತ್ತಿಲ್ಲ. ಆದ್ರೆ ಸಾರಿ ಕಂದ, ನಾನ್ ನಿನ್ಗೆ ತುಂಬಾ ಕಷ್ಟ ಕೊಡ್ತಾ ಇದ್ದೀನಿ. ನಿಮ್ಮಪ್ಪ ಮಾಡಿದ ಒಂದ್ ತಪ್ಪಿಗೆ ನಾವಿಬ್ರು ಕಷ್ಟ ಅನುಭವಿಸ್ಬೇಕಾಗಿದೆ. ಹೇಳು ಮುರಾರಿ. ಥ್ಯಾಂಕ್ಸ್ ವಸುಧಾ. ಥ್ಯಾಂಕ್ಸ್ ಯಾಕೆ? ನಿನ್ನನ್ನು ಬಿಟ್ಟಿರೋದಿಕ್ಕ? ಅಲ್ಲ, ನಾನು ಬಿಟ್ಟ ಮೇಲೂ ನನ್ನ ನಂಬರ್ ಇಟ್ಕೊಂಡಿರೋದಕ್ಕೆ. ಡಿಲೀಟ್ ಮಾಡೋದನ್ನ ಮರ್ತಿದ್ದೆ. ಅದಾಗಲ್ಲ ಅಂತ ನಂಗೆ ಗೊತ್ತು ಬಸ್ಸು. ಪ್ರೀತಿಗೆ ಶುರುವಾಗೋದು ಮಾತ್ರ ಗೊತ್ತಿರತ್ತೆ, ಮುಗಿಯೋದು ಗೊತ್ತಿರಲ್ಲ. ಪ್ರೀತಿನೇ ನರ್ಕ ಆದವ್ರಿಗೆ ಅದನ್ನ ಮುಗಿಸೋದು ಗೊತ್ತಿರತ್ತೆ. ಜಗಳ ಮಾಡಕ್ ಫೋನ್ ಮಾಡಿಲ್ಲ ಬಸ್ಸು. ನೀನ್ ಜಗಳ ಆಡಕ್ಕೂ ಯೋಗ್ಯ ಅಲ್ಲ ಬಸ್ಸು. ನಾನು ತುಂಬಾ ಮಿಸ್ ಮಾಡ್ಕೋತಾ ಇದ್ದೀನಿ. ಅದ್ ನಿನಗೆ ಅಭ್ಯಾಸ ತಾನೆ. ಮಿಸ್ ಕ್ಯಾರೇಜ್ ಆಗ್ಲಿ ಅಂತ ಮನಸ್ಸು ಮಾಡ್ದವನಿಗೆ ಮಿಸ್ ಮಾಡ್ಕೊಳ್ಳೋದೇನು ದೊಡ್ಡ ವಿಷಯ ಅಲ್ಲ ಬಿಡು. ಇದನ್ ಯಾರಾದ್ರೂ ಹೊಸ ಹುಡುಗಿ ಸಿಕ್ಕಿದ್ರೆ ಹೇಳು, ತುಂಬಾ ಸಂತೋಷ ಪಡ್ತಾಳೆ. ನಾನ್ ನಿನ್ನ ಮಿಸ್ ಮಾಡ್ಕೊಂಡಿರೋದಕ್ಕೆ ತುಂಬಾ ಸಂತೋಷ ಪಡ್ತಾ ಇದ್ದೀನಿ. ವಸು ಪ್ಲೀಸ್, ಆಗಿದ್ದಲ್ಲ ಮರ್ತ್ಬಿಡು. ನಾನೇನು ಕೆಟ್ಟದ್ ಮಾಡಕ್ ಪ್ರಯತ್ನ ಪಟ್ಟೆ, ಒಪ್ಕೋತೀನಿ. ಸ್ವಾರ್ಥಕ್ಕೆ ಬದಕ್ಕೆ ಅದನ್ನು ಒಪ್ಕೋತೀನಿ. ಆದ್ರೆ ಅದಕ್ಕೆಲ್ಲ ಇವಾಗ ನಾನು ಪಶ್ಚಾತ್ತಾಪ ಪಡ್ತಿದ್ದೀನಿ ಗೊತ್ತಾ. ಒಂದೇ ಒಂದ್ಸತಿ ನಾನು ಮೀಟ್ ಮಾಡು ಪ್ಲೀಸ್. ಬರಲ್ಲ. ಆಗಲ್ಲ ಅನ್ಬೇಡ ವಸು ಪ್ಲೀಸ್. ನೀ ಬಾ ಅಂತ ಹೇಳಿದ್ದಕ್ಕೆ ಇಡೀ ಕುಟುಂಬನೇ ಒದ್ದು ಹಸೆ ಮನೆಯಿಂದ ಎದ್ ಬಂದೆ. ನನ್ಗಿಂತ ಹೆಚ್ಚಾಗಿ ನಿನ್ ಮೇಲೆ ವಿಶ್ವಾಸ ಇಟ್ಟಿದ್ದೆ. ಅದಕ್ಕೋಸ್ಕರ ತಾಳಿನೂ ಕಟ್ಟಿಸ್ಕೊಳ್ದಲೆ ನಿನ್ ಮಗುಗೆ ತಾಯಿ ಆಗ್ತಾ ಇದ್ದೀನಿ. ಆದ್ರೆ ನೀನ್ ಮಾಡಿದ್ದೇನು? ವಿಶ್ವಾಸಕ್ಕೆ ದ್ರೋಹ ಬಗ್ದೆ. ನನ್ ಪ್ರೀತಿನ ನಿನ್ ಸ್ವಾರ್ಥಕ್ಕೆ ಬಳಸ್ಕೊಂಡೆ. ನಿನ್ ಮುಖ ನೋಡೋಕೋ ಅಸಹ್ಯ ಆಗುತ್ತೆ. ಫೋನ್ ಇಡು. ಮೊದ್ಲು ನಿನ್ ಹೆಸರನ್ನ ಡಿಲೀಟ್ ಮಾಡ್ಬೇಕು. ಪ್ಲೀಸ್, ಕಡೆಯದಾಗ ಒಂದೇ ಒಂದ್ಸತಿ ನಿನ್ ಮುಖ ನೋಡೋ ಅವಕಾಶ ನನಗೆ ಕೊಡು. ಗಂಗೆರ್ಸೊಂದು ಸಮಾಧಾನ ಸಿಗತ್ತಂತೆ. ಅಟ್ಲೀಸ್ಟ್ ನಿನ್ ಮುಖ ನೋಡೋ ಸಮಾಧಾನ ನಂಗೆ ಸಿಗೋದ್ ಬೇಡವಾ? ಫೋನ್ ಇಡ್ತೀಯೋ ಇಲ್ಲ ಮನೆಯವ್ರನ್ನೆಲ್ಲ ಎಬ್ಬಿಸಿ ಫೋನ್ ಕೊಡ್ಬೇಕು? ವಸು, ಇನ್ನೊಂದ್ಸಲ ಫೋನ್ ಮಾಡಿದ್ರೆ ನೇರವಾಗಿ ಹೋಗಿ ಮನೆಯವ್ರಿಗೆ ಕಂಪ್ಲೇಂಟ್ ಮಾಡ್ಬೇಕಾಗತ್ತೆ. ನನ್ ಪಾಲಿಗೆ ನೀನು ಮುಗಿದು ಹೋದ್ಕತೆ.
ಲವ್ಲಿ ಹಸ್ಬೆಂಡ್, ಇವನವನಪ್ಪ ಲವ್ಲಿ ಹಸ್ಬೆಂಡು. ಈ ಥರ ಹೆಸರನ್ನ ನಾನು ಯಾವ ನಂಬರ್ಗೂ ಸೇವ್ ಮಾಡ್ಕೊಂಡಿಲ್ವಲ್ಲ. ಹಲೋ, ಯಾರು ಮಾತಾಡ್ತಾ ಇರೋದಂತ ಗೊತ್ತಾಯ್ತಾ ಗಾಯತ್ರಿ? ಓ ಗೊತ್ತಾಯ್ತು. ಯಾರು ಹೇಳಿ ನೋಡೋಣ. ರೀ, ಕೇಶವ್ ತಾನೆ? ಕೇವಲ ಕೇಶವ ಅಲ್ಲ, ನಿನ್ ಗಂಡ ಲವ್ಲಿ ಹಸ್ಬೆಂಡ್. ಓ, ನೀವೇ ಈ ರೀತಿ ಸೇವ್ ಮಾಡಿದ್ದು? ಯಾ ನಿಮ್ಗೆ ಇಷ್ಟ ಆಯ್ತಲ್ವಾ? ತುಂಬಾ ಇಷ್ಟ ಆಯ್ತು. ಗಾಯತ್ರಿ, ನನ್ಗೆ ಗೊತ್ತಿತ್ತು ನೀನು ಇದನ್ನ ಇಷ್ಟಪಡ್ತೀಯ ಅಂತ, ಅದಕ್ಕೆ ಫೋನ್ ಮಾಡಿದ್ದು. ಇಂಥ ಸರ್ಪ್ರೈಸ್ ಕೊಟ್ಟಿದ್ದಕ್ಕೆ ನನ್ಗೇನು ಇಲ್ವಾ ಚಿನ್ನ? ನಿಮ್ಗೊಂದು ಮುದ್ದಾದ ಮಗುನ ಹೆತ್ಕೊಡ್ತಾ ಇಲ್ವಾ? ಹಾ, ಮಗು ಅಂದ ತಕ್ಷಣ ನೆನಪಿಗೆ ಬಂತು. ಏನಂತಿದೆ ನನ್ ಕಂದಮ್ಮ? ಬೆಳಿಗ್ಗಿಂದ ಒದಿತಿದೆ. ಯಾಕಂತೆ? ಅಪ್ಪನ್ಗೆ ಒದಿಬೇಕು ಅಂತ ಆಸೆ ಆಗ್ತಿದೆ ಅಂತೆ. ಆದ್ರೆ ಅಪ್ಪ ಸಿಕ್ತಿಲ್ವೇ? ಗುಡ್ ಜೋಕ್, ಗುಡ್ ಜೋಕ್. ಅದಕ್ಕೆ ರೀ, ನನ್ ಕೆಲ್ಸನ ನೀನ್ ಮಾಡು ಮಮ್ಮಿ ಅಂತ ಹೇಳ್ತಾ ಇದೆ. ಒದಿಲೇನ್ರಿ? ಏಯ್ ಗಾಯತ್ರಿ, ನಿನ್ ಸೆನ್ಸ್ ಆಫ್ ಹ್ಯೂಮರು ತುಂಬಾ ಅದ್ಭುತ. ಚಿನ್ನ, ಟ್ಯಾಬ್ಲೆಟ್ ಎಲ್ಲ ತಗೊಂಡ್ಯಾ? ತಗೊಂಡೆ ರೀ. ಹಾಲು ಕುಡ್ದ್ಯಾ? ಕುಡ್ದೆ. ತಿಂಡಿ ತಿಂದ್ಯಾ? ತಿಂಡಿ ತಿಂದ್ಮೇಲೆ ಅಲ್ವೇನ್ರಿ ಹಾಲು ಕುಡಿಯೋದು? ಹೇ, ಜಸ್ಟ್ ವಿಚಾರಿಸ್ದೆ ಅಷ್ಟೇ. ನೋಡು, ಮನೇಲೇನೋ ಯಾವ ಕೆಲಸನೂ ಮಾಡಬೇಡ, ಆರಾಮವಾಗಿ ನಿದ್ದೆ ಮಾಡು. ರೀ, ನಿಮ್ಗೆ ಮಾಡೋದು ಕೆಲಸ ಇಲ್ವಾ? ಏನು? ಆಫೀಸಲ್ಲಿ ಕಡಿಮೆ ಕೆಲಸ ಇರಬೇಕು, ಅದಕ್ಕೆ ಫೋನ್ ಮಾಡಿರ್ಬೋದು ಅಂದೆ. ಇಲ್ಲ ಗಾಯತ್ರಿ, ಸಿಕ್ಕಾಪಟ್ಟೆ ಕೆಲಸ ಇದೆ. ಅದ್ರ ಮಧ್ಯೆ ಹೆಂಡತಿನ ವಿಚಾರಿಸೋದು ನನ್ನ ಕರ್ತವ್ಯ ಅಲ್ವಾ? ಹೌದು ರೀ. ಗಾಯತ್ರಿ, ನಾನು ಬರ್ತಾ ಏನಾದ್ರು ತರ್ಬೇಕಾ? ನೀವು ಬನ್ನಿ ಸಾಕು. ಗಾಯತ್ರಿ, ನಾನು ಇದ್ರೆ ನಿಮ್ಗೆ ಯಾರು ಬೇಡ ಅಲ್ವಾ? ಯಾರು ಬೇಡ ಅಂತ ಹೇಳ್ತಿದ್ದೀರಲ್ಲ, ಅದ್ ನಿಜ. ಐ ಲವ್ ಯು ಗಾಯತ್ರಿ. ತುಂಬಾ ನಿದ್ದೆ ಬರ್ತಿದೆ, ಫೋನ್ ಇಟ್ರೆ ಮಲ್ಕೋತೀನಪ್ಪ. ಮಲ್ಕೋ ಮಲ್ಕೋ. ನಿಮ್ಗೆ ಇಷ್ಟ ಇದ್ರೆ ಫೋನಲ್ಲೇ ಲಾಲಿ ಹಾಡ್ಲಾ? ಥ್ಯಾಂಕ್ಸ್, ಬೇಡ. ಓಕೆ, ಟೇಕ್ ಕೇರ್, ಬಾಯ್. ಬಾಯ್. ಇವನ್ ಮನೆ ಕಾಯೋಗ ತಲೆ ತಿಂತಾನೆ. ಸತ್ಯ ಗೊತ್ತಾದ ದಿವಸ ಎದೆ ಹೊಡ್ಕೊಂಡು ಸಾಯ್ತಾನೆ. ಹರಿ ಓಂ. ಹೇಳಿ, ಏನು ವಿಷಯ? ಇವತ್ತು 21ನೇ ತಾರೀಕು. ಹೌದು, ಅದರಲ್ಲೇನು ವಿಶೇಷ? ವಿಶೇಷ ಅಂತಲ್ಲ, ಸ್ವಾಮಿಗಳು ಈ ದಿನದೊಳಗೆ ನಾನು ಬರದೇ ಹೋದ್ರೆ ಬರೆದಿಟ್ಟಿರೋ ವಿಲ್ ಓಪನ್ ಮಾಡಿಸ್ಬೇಕು ಅಂತ ಹೇಳಿದ್ರು. ಇಲ್ಲ. ಹಾ, ವಿಲ್ ಓಪನ್ ಮಾಡುವಾಗ ಅಡ್ವೊಕೇಟ್ ರಾಮಚಂದ್ರ ರಾಯರು ಹಾಗೂ ನೀವು ಇಬ್ರು ಇರಬೇಕು, ಇಬ್ಬರ ಸಮ್ಮುಖದಲ್ಲೇ ಅದು ಓದ್ಬೇಕು ಅಂತ ಹೇಳ್ತಿದ್ರು. ನಾಳೆ ರಾಮಚಂದ್ರ ರಾಯರು ಬರ್ತಿದ್ದಾರೆ, ನೀವು ಬೆಳಿಗ್ಗೆ ಬಂದ್ರೆ ಕರ್ತವ್ಯನ ಮುಗಿಸ್ಬಿಡ್ಬೋದು. ನಾಳೆ ಬರ್ತೀರಲ್ವಾ? ಆಯ್ತು, ಬರ್ತೀನಿ. ಹರಿ ಓಂ. ಇವನು ಏನು ವಿಲ್ ಬರ್ದಿರ್ತಾನೆ? ಏನಮ್ಮ ಇದು? ಏನು ಅಪರೂಪಕ್ಕೆ ಇಷ್ಟೊಂದು ಸೀರಿಯಸ್ ಆಗಿ ಪೇಪರ್ ಓದ್ತಾ ಇದೆಯಾ? ಏನ್ ವಿಷಯ? ಯಾಕ್ರಿ, ಇದರಿಂದ ನಿಮ್ಗೇನ್ ಕಷ್ಟ? ಪ್ರತಿ ದಿವಸ ಜಗತ್ನಲ್ಲಿ ಏನೇನ್ ನಡೀತಾ ಇದೆ ಅನ್ನೋ ವಿಷಯ ಮನೇಲಿ ಕೂತಿರೋರ್ಗೆ ಗೊತ್ತಾಗೋದ್ ಬೇಡ್ವಾ? ಅರೇ ಓದ್ಲಿಕ್ಕೆ ಆಯ್ತ್ರಿ, ನಾನೇನ್ ಬೇಡ ಅನ್ನ ಅಲ್ಲ. ಅಮ್ಮ ಇಷ್ಟೊಂದು ಆಸಕ್ತಿಯಿಂದ ಓದ್ತಾ ಇದ್ದಾಳಲ್ಲ, ಕಾರಣ ಏನು ಅಂತ ನಮಗೂ ಗೊತ್ತಾಗ್ಲಿ ಅಂದೆ. ಕಾರಣ ನೀನು ನಿನ್ ಹೆಂಡತಿ. ಅಮ್ಮ, ಅಮ್ಮ ನಾವೇನ್ ಮಾಡಿದ್ವಿ? ಹುಟ್ಟೋ ಮಗು ಬಗ್ಗೆ ಇಬ್ಬರಿಗೂ ಒಂಚೂರು ಕಾಳಜಿನೇ ಇಲ್ಲ. ಅಮ್ಮ, ಬೆಳಗ್ಗೆ ಎದ್ದಾಗ್ಲಿಂದ ರಾತ್ರಿ ಮಲಗೋವರೆಗೂ ನನ್ಗೆ ಒಂದೇ ಕೆಲಸ. ಗಾಯತ್ರಿ ತಿಂಡಿ ತಿಂದ, ಗಾಯತ್ರಿ ಊಟ ಮಾಡಿದೆ, ಗಾಯತ್ರಿ ಹಾಲು ಕುಡ್ದೆ, ಗಾಯತ್ರಿ ರೆಸ್ಟ್ ತಗೊಂಡೆ, ಪದೇ ಪದೇ ಹೇಳ್ತಾನೆ ಇರ್ತೀನಿ ಅಲ್ವೇನೆ? ಅಷ್ಟು ಮಾಡಿದ್ರೆ ಸಾಕಪ್ಪ. ಗರ್ಭಿಣಿ ತಿಂಗಳು ಚೆಕಪ್ ಕರ್ಕೊಂಡು ಹೋಗ್ಬೇಕು, ಅವ್ರು ಕೊಡೋ ಟ್ಯಾಬ್ಲೆಟ್ಸ್ನ ಹೊತ್ತೊತ್ತಿಗೆ ಸರಿಯಾಗಿ ತಗೋ ಅಂತ ಹೇಳಬೇಕು. ಅದ್ರ ಕಡೆ ಗಮನ ಇದೆಯಾ? ಅಯ್ಯೋ, ಈ ಹಾಸ್ಪಿಟ್ಲ್ ವಿಷಯ ಯಾಕಪ್ಪ ಬರುತ್ತೆ? ಮನೇಲಿ ಇಷ್ಟು ಜನ ಇದ್ದಾರೆ, ಆಸ್ತಿ
ಆಸ್ಪತ್ರೆಗೆ ಯಾಕೆ ಅನ್ನೋ ಆಲೋಚನೆ. ನನಗೂ ಅದೇ ಥಾಟ್ ಬಂದಿತ್ತು. ಬರಬಾರ್ದಮ್ಮ. ನಮ್ಮ ಮನೇಲಿ ಯಾರಾದ್ರೂ ಡಾಕ್ಟರ್ಸ್ ಇದ್ದಾರಾ? ಅಥವಾ ನಮ್ಮ ಫ್ಯಾಮಿಲಿಗೆ ರೆಗ್ಯುಲರ್ ಆಗಿ ಬಂದು ಹೋಗೋ ಫ್ಯಾಮಿಲಿ ಡಾಕ್ಟರ್ ಇದ್ದಾರಾ ಹೇಳು? ಇಲ್ಲ ಅಂತ ಇಟ್ಕೊಮ್ಮ. ಅಂದ್ಮೇಲೆ ಒಳ್ಳೆ ಡಾಕ್ಟರ್ ಹತ್ರ ತೋರಿಸ್ಬೇಕು ತಾನೆ, ತಿಂಗಳು ತಿಂಗಳು ಚೆಕಪ್ ಕರ್ಕೊಂಡು ಹೋಗ್ಬೇಕು ತಾನೆ. ಸೊಪ್ಪು ತರಕಾರಿಯಲ್ಲಿ ಸಿಗದೆ ಇರೋ ವಿಟಮಿನ್ ನ ಮಾತ್ರೆ ರೂಪದಲ್ಲಿ ತಗೋಬೇಕು. ಆಯ್ತಮ್ಮ, ಕರ್ಕೊಂಡು ಹೋಗ್ತೀನಿ ಬಿಡು. ಅದಕ್ಕೆ ಯಾಕೆ ಟೆನ್ಷನ್ ಮಾಡ್ಕೋತೀಯ? ಟೆನ್ಷನ್ ಆಗ್ತಿರೋದು ನಿನ್ನ ಸೋಂಬೇರಿತನಕ್ಕೆ. ಸರಿ, ಯಾವ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀಯಾ? ಯಾವ ಡಾಕ್ಟರ್ ಹತ್ರ ಹೋದ್ರು ಒಂದೇ ಅಲ್ವಾ ಅತ್ತೆ? ಅದು ಹೇಗಾಗತ್ತಮ್ಮ? ಈಗಿನ ಕಾಲದಲ್ಲಿ ದುಡ್ಡಿನ ಆಸೆಗೋಸ್ಕರ ನಾರ್ಮಲ್ ಡೆಲಿವರಿನೂ ಸಿಸೇರಿಯನ್ ಮಾಡೋ ಡಾಕ್ಟರ್ಸ್ ಇದ್ದಾರೆ. ಅಂತ ಡಾಕ್ಟರ್ಸ್ ಇಂದ ದೂರ ಇರೋದೇ ವಾಸಿ ಅಲ್ವೇನೋ? ಹಾ, ಆ ಟೈಮಲ್ಲಿ ಹಾಸ್ಪಿಟ್ಲಿಗೆ ಹೋದ್ರೆ ಸಾಕು. ಅದು ಹಾಗಾಗಲ್ಲಮ್ಮ. ಅದಕ್ಕೆ ನಾನು ಈ ಪೇಪರ್ನ ಅಷ್ಟು ಸೀರಿಯಸ್ ಆಗಿ ಓದ್ತಾ ಇದ್ದಿದ್ದು. ನಿಂಗೆ ಗೊತ್ತಿದೆ ಅಲ್ವೇನೋ, ನಮ್ಮ ದೇವಸ್ಥಾನದ ಕಮಲಮ್ಮನ ಮಗಳು ಕೆಲಸ ಮಾಡ್ತಿದ್ದಾಳಲ್ಲ ಆಸ್ಪತ್ರೆ, ಅದರದ್ದೇ ಡೀಟೇಲ್ಸ್ ಇದ್ರಲ್ಲಿ ಕೊಟ್ಟಿದ್ದಾರೆ. ಇದರಲ್ಲಿ ಒಂದ್ಸಲ ರಿಜಿಸ್ಟರ್ ಆಗ್ಬಿಟ್ರೆ ಸಾಕು, 3 ತಿಂಗಳಿಂದ ಹಿಡಿದು ಮಗುಗ್ 3 ವರ್ಷ ದಾಟೋ ತನಕ ಎಲ್ಲಾ ಜವಾಬ್ದಾರಿನೂ ಅವ್ರದೇ ಅಂತೆ. ಅಷ್ಟೇ ಅಲ್ಲ, ಪ್ರತಿ ತಿಂಗಳು ಚೆಕಪ್ ಇದ್ದ ದಿವಸ ಅವರೇ ಮನೆ ಕಾರ್ ತಗೊಂಡ್ ಬಂದು ಕಾರಲ್ಲೇ ಕರ್ಕೊಂಡು ಹೋಗಿ ಕಾರಲ್ಲೇ ಕರ್ಕೊಂಡು ಬಂದು ಬಿಡ್ತಾರಂತೆ. ಪ್ಯಾಕೇಜ್ ಲೆಕ್ಕ. ಒಂದ್ಸಲ ದುಡ್ಡು ಕಟ್ಬಿಟ್ರೆ ಮುಗೀತು. ಅಮ್ಮ, ಇದು ದುಡ್ಡು ಮಾಡೋ ಇನ್ನೊಂದು ದಾರಿ ಅಲ್ವಾ? ಬಟ್ ಈ ಆಸ್ಪತ್ರೆಯಲ್ಲಿ ಹಾಗಿಲ್ವಂತೋ. ಅಲ್ಲಿರೋ ಡಾಕ್ಟರ್ಸ್ ತುಂಬಾ ಒಳ್ಳೆಯವರಂತೆ. ಲಾಸ್ಟ್ ಮೂಮೆಂಟ್ ಅಲ್ಲಿ ಮಾತ್ರ ಸಿಸೇರಿಯನ್ ಮಾಡ್ತಾರಂತೆ, ಇಲ್ಲ ಅಂದ್ರೆ ಕೊನೆ ಕ್ಷಣದವರೆಗೂ ನಾರ್ಮಲ್ ಡೆಲಿವರಿಗೆ ಟ್ರೈ ಮಾಡ್ತಾರಂತೆ. ಅಮ್ಮ, ಆ ಕಮಲಮ್ಮನ ಮಗಳಿಗೂ ನಾರ್ಮಲ್ ಡೆಲಿವರಿ ಆಯ್ತಾ? ಹೋಗ್ಬೇಕಣ, ಅವಳಿಗಿನ್ನೂ ಮದ್ವೆನೇ ಆಗಿಲ್ಲ. ಸರಿಮ್ಮ, ಕರ್ಕೊಂಡು ಹೋದ್ರೆ ಆಯ್ತು ಬಿಡು. ಹೋದ್ರೆ ಆಯ್ತು ಅಂತಲ್ಲ, ಈಗ್ಲೇ ಹೋಗ್ಬೇಕು. ಹೊಡಿ ಹೊಡಿ. ಅಲ್ಲ ಹೇಗೆ? ಮನೇಲಿ ಏನ್ ಕೆಲ್ಸ ಇದ್ರು ನಾನ್ ನೋಡ್ಕೋತೀನಿ. ಇಷ್ಟಕ್ಕೂ ನೀನ್ ಮನೇಲಿದ್ದು ಏನ್ ಕೆಲಸ ಮಾಡಬಾರ್ದು ಅಂತ ಅವತ್ತೇ ಹೇಳಿದಿನಲ್ಲ. ನೀನು ಮುಖ ನೋಡ್ಕೊಂಡು ನಿಂತಿದ್ಯಾ? ಹೋಗೋ, ಕಾರ್ ತೆಗಿಯೋ. ನಾನು ರೆಡಿ ಅಮ್ಮ. ಓಕೆ, ರೆಡಿ. ಒಂದ್ ನಿಮಿಷ ಇರ್ರಿ ಅತ್ತೆ, ಇವತ್ತೊಂದ್ ದಿವಸ ಬೇಡ. ಯಾಕೆ ಬೇಡ? ಯಾಕೆಂದ್ರೆ ನಾನ್ ರೆಡಿ ಆಗಿಲ್ಲ. ಅಷ್ಟೇ ತಾನೆ, ಹೋಗ್ ರೆಡಿ ಆಗು. ಅರ್ಧ ಗಂಟೆ ಆದ್ರೂ ಪರವಾಗಿಲ್ಲ, ಕೇಶವ ಕಾಯ್ತಿರ್ತಾನೆ. ಅಯ್ಯೋ ಹಾಗಲ್ಲತ್ತೆ, ಹಾಸ್ಪಿಟ್ಲಿಗೆ ಹೋಗೋದಕ್ಕೆ ನಾನು ಮೆಂಟಲಿ ರೆಡಿ ಆಗಿಲ್ಲ ಅಂದೆ. ಅತ್ತೆ, ನನಗ್ ಮೊದ್ಲಿಂದಾನು ಒಂದ್ ಇಂಜೆಕ್ಷನ್ ಅಂದ್ರೇನೆ ಭಯ. ಹಾಸ್ಪಿಟ್ಲ್ ಅಂದ್ರೆ ಆ ಫೆನಾಯಿಲ್ ವಾಸನೆ, ನೋವು, ಸಂಕಟ, ಬಿಳಿ ಬಟ್ಟೆ ಇದನ್ನೆಲ್ಲ ನೋಡ್ತಿದ್ರೆ ನಂಗೆ ಸೂತಕದ ಮನೆ ತರ ಕಾಣಿಸುತ್ತ. ಅಯ್ಯೋ ಗಾಯತ್ರಿ, ನೀನ್ ಆಸ್ಪತ್ರೆಗೆ ಬರ್ತಾ ಇದೀಯ ಅಂತ ಆಸ್ಪತ್ರೆಯವರು ಯೂನಿಫಾರ್ಮ್ ಚೇಂಜ್ ಮಾಡಕ್ಕಾಗತ್ತಾ? ಸರಿ, ನೀನ್ ಹೂ ಅಂತ ಹೇಳು. ಈಗಲೇ ಆಸ್ಪತ್ರೆಯವ್ರಿಗೆ ಫೋನ್ ಮಾಡಿ ಹೇಳ್ತೀನಿ, ನನ್ನ ಹೆಂಡತಿ ಬರ್ತಾ ಇದೆ, ಯೂನಿಫಾರ್ಮ್ ಚೇಂಜ್ ಮಾಡಿ. ತಮಾಷೆ ಮಾಡ್ಬೇಡಿ, ಸುಮ್ನೆ ಇರ್ರಿ. ಅತ್ತೆ ಪ್ಲೀಸ್, ಇವತ್ತೊಂದ್ ದಿವಸ ಬೇಡ ಅಷ್ಟೇ. ಅಲ್ಲಮ್ಮ, ನಾಳೆ ಹೋಗೋಣ. ಅಲ್ಲ ಕಣೋ, ನನ್ ಪ್ಲೀಸ್ ಸರಿಮ್ಮ. ಸರಿ, ಹಾಗಾದ್ರೆ ನಾನು ದೇವಸ್ಥಾನದ ಕಮಲಪ್ಪನ ಮಗಳು ಫೋನ್ ಮಾಡಿ ನಾಳೆನೇ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ಬಿಡ್ತೀನಿ. ಅಯ್ಯೋ, ಅದೆಲ್ಲೇನು ಬೇಡತ್ತೆ, ನಾಳೆ ನಾವು ಹೋಗ್ತೀವಿ. ಸರಿ. ಆದ್ರೆ ಗಾಯತ್ರಿ, ಆಸ್ಪತ್ರೆ ಕಡೆ ಒಂಚೂರು ಪ್ರೀತಿ ಬೆಳೆಸ್ಕೊ. ಯಾಕಂದ್ರೆ ನಾಳೆ ಹೆರಿಗೆ ಆಗ್ಬೇಕಾಗಿರೋದು ನಿಂಗೆ ಆಸ್ಪತ್ರೆಯಲ್ಲೇ. ಅಮ್ಮ, ಸ್ವಲ್ಪ ಫ್ರೂಟ್ ಸಲಾಡ್ ಮಾಡ್ಸಿಗತ್ತಾ? ಸಿಗತ್ತೆ, ನಿನಗಲ್ಲ, ನನ್ ಸೊಸೆಗೆ. ಅಮ್ಮ, ನಾನು ಕೇಳಿದ್ದು ನನ್ನ ಹೆಂಡತಿಗೆ, ಹಾಗೆ ಜೊತೆಗೆ ಮಗುಗೆ. ಅವ್ರ ಜೊತೆ ನಾನು ಸ್ವಲ್ಪ ಟೇಸ್ಟ್ ಮಾಡ್ಬೋದಂತ. ಬೇಕಾದ್ರೆ ನಾನು ಹೆಲ್ಪ್ ಮಾಡ್ತೀನಿ. ಬಾ ಬಾ ಬಾ. ಬಂದೇ ಇರಮ್ಮ. ಹೆರಿಗೆ ಅಂತೆ, ಹೆರಿಗೆ. ಏನ್ ನನ್ನ ಹೊಟ್ಟೆಯಲ್ಲಿರೋ ಬಟ್ಟೆ ಗಂಟನ್ನ ಕಟ್ ಮಾಡಿ ಕಳಿಸ್ತಾರ ಡಾಕ್ಟ್ರು? ಸದ್ಯಕ್ಕೆ ಬೀಸೋದೊಣ್ಣೆಯಿಂದ ತಪ್ಪಿಸ್ಕೊಂಡಿದ್ದೀನಿ. ನಾಳೆ ಬೆಳಗ್ಗೆ ಒಂದು ಸುಳ್ಳು ರೆಡಿ ಮಾಡ್ಕೋಬೇಕು. ಗಾಯತ್ರಿ, ಗಾಯತ್ರಿ ಏನೇನು ಹೊರಡ್ಬೇಕು ಹೇಳು. ಎಲ್ಲಿಗೆ? ಗಾಯತ್ರಿ, ನೀನೇ ಹೇಳಿದ್ದಲ್ವಾ ನಾಳೆ ಹೋಗೋಣ ಅಂತ. ಎಲ್ಲಿಗ್ರಿ? ಆಸ್ಪತ್ರೆಗೆ. ಆಸ್ಪತ್ರೆಗ? ಯಾಕೆ? ಅಯ್ಯೋ ಗಾಯತ್ರಿ, ಅಮ್ಮ ಹೇಳಿದ್ ಮರ್ತ್ಬಿಟ್ಯಾ? ಎಲ್ಗಾದ್ರೂ ಹೋಗುವಾಗ ಎಲ್ಲಿಗೆ ಯಾಕೆ ಅಂತ ಕೇಳೋದು ಅಪಶಕುನ ಅಂತ ಗೊತ್ತಿಲ್ವಾ ಗಾಯತ್ರಿ ನಿನ್ಗೆ? ಹೋಗ್ಲಿ ಬಿಡು, ನೀನು ಮರ್ತರು ನಾನ್ ಮರೆಯಲ್ಲ. ಅಮ್ಮ ಹೇಳಿದ ಮಾತು ಅಮ್ಮ ಆಗೋಳು ನೀನು ಕೇಳಲೇಬೇಕು. ನಾನ್ ಯಾವತ್ತೂ ಕೇಳಲ್ಲ ಅಂದಿದ್ದೀನಿ. ಯಾವತ್ತೂ ಅಂದಿಲ್ಲ ಬಿಡು.
ಗಾಯತ್ರಿ ನೋಡು, ಈ ಸೀರೆಯಲ್ಲಿ ನೀನು ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಚೇಂಜ್ ಮಾಡೋ ಅಗತ್ಯ ಇಲ್ಲ ಅನ್ಕೋತೀನಿ. ಮೊದಲು ಹೋಗಿ ಆಸ್ಪತ್ರೆಗೆ ವಿಸಿಟ್ ಹಾಕ್ಬಿಡೋಣ. ನನ್ಗೆ ಗೊತ್ತು ಗಾಯತ್ರಿ, ಆಸ್ಪತ್ರೆ ಅಂದ್ರೆ ನಿನ್ಗೆ ಭಯ ಅಂತ. ಡೋಂಟ್ ವರಿ, ನಿನ್ ಜೊತೆ ನಾನು ಇರ್ತೀನಲ್ಲ. ನೋಡು, ನಿನ್ನ ಮೂಗಿಗೆ ಫಿನಾನ್ಸ್ ಮೇಲೆ ಬರ್ದೇ ಇರೋ ಹಾಗೆ ಸೈಡಿಂದ ಸೆಂಟ್ ಹಿಡ್ಕೊಂಡು ನಿನ್ ಜೊತೆಲಿ ಬರ್ತಾ ಇರ್ತೀನಿ. ಅಲ್ಲ, ನಾಳೆ ಹೋದ್ರೆ ಆಗಲ್ವಾ? ಗಾಯತ್ರಿ, ಆಗಲ್ಲ. ಅಯ್ಯೋ, ನಾನು ಮರ್ತೇ ಬಿಟ್ಟಿದ್ದೆ. ಅಯ್ಯೋ ಗಾಯತ್ರಿ, ನೆನ್ಸಕ್ ನಾನಿದ್ದೀನಲ್ಲ. ನಾನಿನ್ನು ತಿಂಡಿನೇ ತಿಂದಿಲ್ಲ ರೀ. ಅದಕ್ಕೆ ತಿಂಡಿನ ಬಿಸಿ ಬಿಸಿಯಾಗಿರ್ಲಿ ಅಂತ ಹಾಟ್ ಬಾಕ್ಸ್ ಅಲ್ಲಿ ಹಾಕಿ ಇಟ್ಟಿದ್ದೀನಿ. ಕಾರಲ್ಲಿ ಹೋಗ್ತಾ ಹೋಗ್ತಾ ನಿಧಾನಕ್ಕೆ ತಿನ್ಕೋಬಹುದು. ನೋಡ್ದೆ ಅಮ್ಮ ಎಷ್ಟು ಫಾಸ್ಟು ಅಂತ. ನೋಡು, ಹೇಗೋ ಟ್ರಾಫಿಕ್ ಅಲ್ಲಿ ನಾವು ಆಸ್ಪತ್ರೆಗೆ ಹೋಗೋದಕ್ಕೆ 1.25 ಗಂಟೆ ಬೇಕು. ಅಷ್ಟೊಂದು ಟಿಫನ್ ಮಾಡ್ಕೋಬಹುದು. ನಾನು ಹೇಳೋದೇನು ಅಂದ್ರೆ, ಗಾಯತ್ರಿ, ನೀನ್ ಇಲ್ಲೇ ಇದ್ರೆ ಏನೋ ಒಂದು ಹೇಳ್ತಾನೆ ಇರ್ತೀಯ. ಮನ್ಸಲ್ಲಿರೋ ಭಯನ ಮೆಟ್ಟಿ ನಿಲ್ಲೋದೇ ಜೀವನ ಅಮ್ಮ. ಇಷ್ಟಕ್ಕೂ ಆಸ್ಪತ್ರೆ ಮುಖಾನೇ ನೋಡ್ದೆ ನೋಡ್ತಾರ ಅಲ್ಲ ನೀನು. ಯಾಕೆ ಅವತ್ತು ವೈದೇಹಿ ಆಸ್ಪತ್ರೆಯಲ್ಲಿ ಇದ್ದಾಗ ನೀನು ಇರ್ತಿದ್ದೆ ತಾನೆ? ಅದೆಲ್ಲ ನಿಜ ಅತ್ತೆ. ಆದ್ರೆ ಕಾರಣಗಳು ಬೇಡ, ಈಗ ಹೋಗೋಣ. ನಡಿ ರೆಡಿಯಾಗಿ. ಅತ್ತೆ, ಬೇಜಾರು ಮಾಡ್ಕೋಬೇಡಿ. ನನ್ನ ಮಗು ಒಳ್ಳೇದಕ್ಕೋಸ್ಕರ ಹೇಳ್ತಿದ್ದೀನಿ. ಇವತ್ತು ನಾನು ಹಾಸ್ಪಿಟ್ಲಿಗೆ ಹೋಗೋದಿಲ್ಲ. ಏನ್ ಹೇಳ್ತಾ ಇದೀಯ ನೀನು? ಆಸ್ಪತ್ರೆಗೆ ಹೋಗೋದ್ರಿಂದ ಮಗುಗೆ ಒಳ್ಳೇದಲ್ವಾ? ಅದ್ ನಿಜಾನೇ ಅತ್ತೆ. ಆದ್ರೆ ನಾನಿವತ್ತು ಹಾಸ್ಪಿಟ್ಲಿಗೆ ಹೋಗೋದಿಲ್ಲ. ಯಾಕೆಂದ್ರೆ ಇವತ್ತು ಅಮಾವಾಸ್ಯೆ. ಅಯ್ಯೋ, ನನಗಿದ್ರಲ್ಲೆಲ್ಲ ನಂಬಿಕೆ ಇಲ್ಲ. ಆದ್ರೆ ಎಲ್ರು ಹೇಳ್ತಾರಲ್ಲ, ಯಾವುದೇ ಕೆಲಸ ಶುರು ಮಾಡ್ಬೇಕಾದ್ರೂ ಅಮಾವಾಸ್ಯೆ ದಿನ ಶುರು ಮಾಡಬಾರ್ದು ಅಂತ. ಅವಳು ಹೇಳ್ತಿರೋದು ಸರಿ ಕಣೋ. ಸರಿಮಾ, ಇವತ್ತು ಹೋಗೋದು ಬೇಡ, ನಾಳೆ ಹೋಗ್ಬನ್ನಿ. ಥ್ಯಾಂಕ್ ಯು ಅತ್ತೆ. ಇನ್ನು ಆಸೆ ಹಾಗೆ ಆಸ್ಪತ್ರೆಗೆ ಹೋಗೋದು ಕ್ಯಾನ್ಸಲ್ ಆಯಿತು. ಮಹಾರಾಣಿಯವರು ರೆಸ್ಟ್ ತಗೊಳ್ಳಿ. ತಾವು ಆಫೀಸ್ಗೆ ಹೊರಡಿ. ಹಾಸ್ಪಿಟ್ಲ್ಗೆ ಹೋಗೋದಂತೂ ಕ್ಯಾನ್ಸಲ್ ಆಯ್ತಲ್ವಾ? ಗಾಯತ್ರಿ, ಇವತ್ತು ಆಫೀಸಿಗೆ ಹೋಗ್ಲೇಬೇಕಾ? ಮತ್ತೆ ಅಲ್ಲ ಗಾಯತ್ರಿ, ನೋಡು, ನಾನು ನಿನ್ ಸೇವೆ ಮಾಡ್ಕೊಂಡು ಮಗು ಸೇವೆ ಮಾಡ್ಕೊಂಡು ಮನೆಯಲ್ಲಿ ಆರಾಮಾಗಿ ನಿನ್ ಜೊತೆ ಇರ್ಬೋದಲ್ವಾ? ರೀ, ಎದ್ದೇಳಿ. ನನ್ ಮಗು ಸೇವೆ ಮಾಡೋದಕ್ಕೆ ನಾನಿದ್ದೀನಿ. ಈಗ ನೀವು ಆಫೀಸ್ ಸೇವೆ ಮಾಡ್ಬಿರಂತೆ. ಹೊರಡಿ ಅಂದ್ರೆ ಹೊರಡ್ಬೇಕು. ಗಾಯತ್ರಿ, ಅದೇನ್ ಗೊತ್ತಾ ರೀ, ನೀವ್ ಇವಾಗ ಹೋಗ್ತೀರಾ ಇಲ್ಲ ಅತ್ತನ್ ಕರೀಲಾ? ಆಯ್ತು ಮರೈತಿ, ಹೋಗ್ತೀನಿ. ಆದ್ರೆ ಸಂಜೆ ಬೇಗ ಬರ್ತೀನಿ. ಬೈ. ಮತ್ತೆ ಹಾಸ್ಪಿಟ್ಲ್ ಅಂತಾನಲ್ಲ. ಏನ್ ಮಾಡೋದು? ಇಲ್ಲ, ಇದಕ್ಕೇನಾದ್ರೂ ಒಂದು ಪರಿಹಾರ ಹುಡುಕ್ಲೇಬೇಕು. ಸೊಸೆ